ಕನ್ನಡ ಜಾನಪದ ಪರಿಷತ್ತು ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರಗಳ ವತಿಯಿಂದ ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಹಾಗೂ ಉದಯ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ಜಾನಪದ ರಾಜ್ಯೋತ್ಸವ, ಜಾನಪದ ಕಾರ್ತಿಕ ಸಂಭ್ರಮ ಮತ್ತು ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ವಿಜಯನಗರದ ಉದಯ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕನ್ನಡ ಜಾನಪದ ರಾಜ್ಯೋತ್ಸವ, ಜಾನಪದ ಕಾರ್ತಿಕ ಸಂಭ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ರಮಣ ಮಹರ್ಷಿ ಅಕಾಡೆಮಿ ಅಧ್ಯಕ್ಷರಾದ ನಾಡೋಜ ಷಡಕ್ಷರಿ ಅವರು ಮಾತನಾಡಿ, ಜಾನಪದ ಭಾರತದ ಶ್ರೀಮಂತ ಸಂಸ್ಕೃತಿ. ನಮ್ಮ ಹಿರಿಯರು ಕಷ್ಟಪಟ್ಟು ಈ ಸಂಸ್ಕೃತಿ ಉಳಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ ಜಾನಪದ ಕಲೆಗಳು ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಆದ್ದರಿಂದ ಯುವ ಜನತೆ ಜಾನಪದ ಸಂಸ್ಕೃತಿ ಉಳಿಸಿ ಬೆಳೆಸಬೇಕೆಂದು ರಮಣಶ್ರೀ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ನಾಡೋಜ ಷಡಕ್ಷರಿ ಸಲಹೆ ನೀಡಿದರು. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರು, ಐಸಿಸಿಆರ್ ಸದಸ್ಯ ಡಾಕ್ಟರ್ ಜಾನಪದ ಎಸ್ ಬಾಲಾಜಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಕನ್ನಡ ಜಾನಪದ ಪರಿಷತ್ತಿನಿಂದ ದೇಶೀಯ ಪರಂಪರೆಯನ್ನು ಕಾಪಾಡುವುದಲ್ಲದೆ ಕರ್ನಾಟಕದ ಜನಪದ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿನ ಗಮನ ಸೆಳೆಯುವ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷರಾದ ಪಾಲನೇತ್ರ ಮಾತನಾಡಿ, ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಆಸಕ್ತಿ ತಾಳುವ ಮೂಲಕ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕೆಂದು ಸಲಹೆ ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಂಗೀತ ಕ್ಷೇತ್ರದಿಂದ ಅನಂತ ಭಾಗವತ್, ಮಾಧ್ಯಮ ಕ್ಷೇತ್ರದಿಂದ ಡಾಕ್ಟರ್ ಜಿ.ವೈ. ಪದ್ಮನಾಗರಾಜ್, ರವಿದಾಸ್ ಬಿಂಡಿಗನವಿಲೆ, ನೃತ್ಯ ಕ್ಷೇತ್ರದಿಂದ ಶ್ರೀಮತಿ ನೇತ್ರಾವತಿ ಮಂಜುನಾಥ್, ಜಾನಪದ ಕ್ಷೇತ್ರದಿಂದ ಎಚ್.ಕೆ. ಪಾಪಣ್ಣ, ಶಿಕ್ಷಣ ಕ್ಷೇತ್ರದಿಂದ ಶ್ರೀಮತಿ ನಾಗವೇಣಿ ಮುತ್ತವ್ವನವರ, ಸಂಗೀತ ಕ್ಷೇತ್ರದಿಂದ ವೆಂಕಟರಾಜು, ಸಾಹಿತ್ಯ ಕ್ಷೇತ್ರದಿಂದ ಕುವರಿ ಯಲ್ಲಪ್ಪ, ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ನೈಲಾ, ಯೋಗ ಶಿಕ್ಷಣ ಕ್ಷೇತ್ರದಿಂದ ಶ್ರೀಮತಿ ಸಂಗೀತ, ಜಾನಪದ ಕ್ಷೇತ್ರದಿಂದ ಆರ್ ಅಂಜನಪ್ಪ ಹೆಚ್, ಪರಿಸರ ಕ್ಷೇತ್ರದಿಂದ ವೇಣುಗೋಪಾಲ್ ಪರಿಸರ ಅವರಿಗೆ 2024ರ ಕನ್ನಡ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಸತ್ಯಮೂರ್ತಿ ಸ್ವಾಗತ ಕೋರಿದ್ರು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ನರಸಿಂಹಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನ್ನಡ ಜಾನಪದ ಪರಿಷತ್ತು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಿಯಾಜ್ ಪಾಷಾ, ಭಾರತ್ ವಿಕಾಸ್ ಪರಿಷತ್ ಅಧ್ಯಕ್ಷ ರಘುನಾಥ್, ಗೋವಿಂದರಾಜನಗರ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಉಮೇಶ್ ಕುಮಾರ್ ಶೆಟ್ಟಿ, ಉದಯ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಗಿರೀಶ್, ಸಿನಿಮಾ ನಿರ್ದೇಶಕ ಹಾಗೂ ನಾಟಕ ಅಕಾಡೆಮಿ ಸದಸ್ಯ ರವೀಂದ್ರನಾಥ್ ಸಿರಿವರ, ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಉಪಾಯುಕ್ತರಾದ ಪಿ ರವೀಂದ್ರ, ಚೈತ್ರ ಸಂದೇಶ್, ಎಜುಕೇಷನಲ್ ಟ್ರಸ್ಟ್ ಸಂಸ್ಥಾಪಕ ಕಾರ್ಯದರ್ಶಿ ಸಂದೇಶ್, ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿ ಶ್ರೀಮತಿ ಅಂಬಿಕಾ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಅಂತಾರಾಷ್ಟ್ರೀಯ ಗಾಯಕ ಸಂತವಾಣಿ ಸುಧಾಕರ್, ಕುಮಾರಿ ದತ್ತಶ್ರೀ ಮತ್ತು ತಂಡದವರು ಜಾನಪದ ಗೀತ ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು. ಶೈಲಸುತಿ ರಂಜಿತಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ಗೋವಿಂದರಾಜನಗರ ಮತ್ತು ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿದರು. ಕನ್ನಡದ ಬೆಳವಣಿಗೆ ಸಾಧ್ಯ ಇಲ್ಲ. ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತಾರೆ. ಅದರಲ್ಲೇ ದ್ವಂದ್ವ ಇದೆ. ನಾವು ಕನ್ನಡವನ್ನು ಉಳಿಸ್ಬೇಕಾ ಅಥವಾ ಕನ್ನಡವನ್ನು ಬೆಳೆಸ್ಬೇಕಾ? ಕನ್ನಡವನ್ನು ಉಳಿಸೋದು ನಾವು ಬೇಡ, ಕನ್ನಡವನ್ನು ಬೆಳೆಸೋದು ನಾವು ಬೇಡ, ಕನ್ನಡವನ್ನು ಬಳಸಿದ್ರೆ ಸಾಕಾಗಿದೆ. ಯಾಕೆಂದ್ರೆ ವೇದಿಕೆಯ ಮೇಲೆ ಭಾಷಣಕ್ಕೆ ಕನ್ನಡ ಸೀಮಿತ ಆಗಿರಬಾರದು, ಸಾಹಿತ್ಯದ ಪುಸ್ತಕಗಳಲ್ಲಿ ಕನ್ನಡ ಸೀಮಿತ ಆಗಿರಬಾರದು, ಕಾದಂಬರಿಗಳ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅಥವಾ ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಕನ್ನಡ ಇರಬಾರದು. ನನ್ನ ಅತ್ಯಂತ ಪ್ರೀತಿಯ ಕವಿ ಕೆ.ಪಿ. ಪಿತೃಚಂದ್ರ ತೇಜಸ್ವಿ ಹೇಳೋ ಪ್ರಕಾರ, ಯಾವುದೇ ಭಾಷೆಯ ಬೆಳವಣಿಗೆ ಆ ಭಾಷೆಯ ಸಾಹಿತ್ಯಕ ಶ್ರೀಮಂತಿಕೆಯಿಂದ ಆಗಲ್ಲ, ಆ ಭಾಷೆಯಲ್ಲಿರ್ತಕ್ಕಂಥ ಪದ ಸಂಪತ್ತಿಗಳಿಂದ ಆಗಲ್ಲ. ಆ ಭಾಷೆಯ ಬೆಳವಣಿಗೆ ಆ ಭಾಷೆಯನ್ನು ಬಳಸೋದ್ರಿಂದ ಮಾತ್ರ ಆಗುತ್ತೆ ಅಂತ ನಾವೆಲ್ಲರೂ ಈ ಒಂದು ಕನ್ನಡ ತಾಯಿಯ ನೆರಳಿನಲ್ಲಿ ಬದುಕ್ತಾ ಇದೀವಲ್ಲ, ಆ ಕನ್ನಡ ತಾಯಿಯ ಮುಂದೆ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡೋಣ. ಆದಷ್ಟು ಕನ್ನಡ ಬಳಸ್ತೀವಿ, ಆದಷ್ಟು ಕನ್ನಡದಲ್ಲಿ ಬದುಕ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವೇನಾದ್ರೂ ಮಾಡಿದ್ದೆ ಆದರೆ ಕನ್ನಡ ಮನೆಗೆ ನಾವು ಕೊಡಬಹುದಾದಂಥ ಅತ್ಯಂತ ಶ್ರೇಷ್ಠವಾದಂತಹ ಗೌರವ ಅದೇ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ಕನ್ನಡದ ಮೂಲ ಸಾಹಿತ್ಯ ಜನಪದ ಸಾಹಿತ್ಯ ಲಿಖಿತ ರೂಪದಲ್ಲಿ ಇಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಬದುಕ್ತಾ ಇರತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ನಾನಿಲ್ಲಿ ಜಾನಪದ ಅಂತ ಬಳಸ್ತಾ ಇಲ್ಲ, ಯಾಕೆಂದ್ರೆ
ನನಗೆ ಅದು ಜಾನಪದ ಆಗೋದಕ್ಕಿಂತ ಅದು ಜನಪದ ಆಗಬೇಕು, ನಿಮ್ಮೆಲ್ಲರ ಪದ ಆಗಬೇಕು, ನಮ್ಮೆಲ್ಲರ ಪದ ಆಗಬೇಕು. ಆಗ ಮಾತ್ರ ಕನ್ನಡ ಬೆಳೆಯುತ್ತೆ. ಅದಾದ್ಮೇಲೆ ಬಂದಂತ ಎಲ್ಲ ಸಾಹಿತ್ಯಗಳು ಕನ್ನಡಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟಿರ್ಬೋದು, ಆದರೆ ಶಾಶ್ವತತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಜನಪದ ಸಾಹಿತ್ಯ. ನಮಗೆ ಶ್ರೀಮಂತಿಕೆ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಶಾಶ್ವತತೆ. ಆ ಶಾಶ್ವತತೆಯನ್ನ ಕನ್ನಡ ನೆಲಕ್ಕೆ ನಾವು ಕೊಡೋಣ. 2000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ. ನಾವು ವರ್ತಮಾನದಲ್ಲಿ ಕನ್ನಡಿಗರಾಗಿ ಬದುಕ್ತಾ ಇದ್ದೀವಿ ಅಂತ ಕೆಚ್ಚೆದೆಯಿಂದ ಹೇಳ್ಕೊಳ್ಳೋಣ. ನಾವು ಎಲ್ಲರೂ ಕನ್ನಡಿಗರಾಗೋಣ. ಧನ್ಯವಾದಗಳು.